ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆಕೋರರ ವಿರುದ್ಧ ಛಾಯಾಗ್ರಾಹಕರ ಆಕ್ರೋಶ. ಮಾರ್ಚ್ 31ಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲು. 20 ದಿನ ಕಳೆದರೂ ಸಿಗದ ಸಿಲಿಂಡರ್. ಆಲೂರಿನಲ್ಲಿ ಗ್ಯಾಸ್ಗಾಗಿ ಜನರ ಪರದಾಟ. ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಿಲ್ಲಿಸಲು ಪಟ್ಟು. ಡಿಸಿ ಕಚೇರಿ ಮುಂದೆ ರೈತ ಸಂಘದ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಪ್ರವೇಶ. ಜಿಲ್ಲಾಡಳಿತದ ಮೌನಕ್ಕೆ ರೈತರ ಆಕ್ರೋಶ. ಜಿಲ್ಲೆಯಲ್ಲಿ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ಛಾಯಾಚಿತ್ರ ಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಸಂಯುಕ್ತ ನಿರ್ಧಾರದಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್.ಎಸ್. ನಾಗೇಶ್ ಅವರು ತಿಳಿಸಿದ್ದಾರೆ. ಛಾಯಾಚಿತ್ರ ಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣ ಹಿನ್ನೆಲೆಯಲ್ಲಿ ಮಾರ್ಚ್ 31ರಂದು ಹಾಸನದಲ್ಲಿ ಹಾಗೂ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಛಾಯಾಚಿತ್ರ ಗ್ರಾಹಕರು ಶಾಂತಿಯುತ ಧರಣಿ ಹಾಗೂ ಪ್ರತಿಭಟನೆ ನಡೆಸಲಿದ್ದೇವೆ. ಭೈರವೇಶ್ವರ ದೇವಾಲಯದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸುತ್ತಿರುವಾಗ ಸ್ಥಳೀಯರಿಂದ ನಮ್ಮ ಛಾಯಾಚಿತ್ರ ಗ್ರಾಹಕರ ಮೇಲೆ ಹಲ್ಲೆಯಾಗಿದ್ದು, ಸುಮಾರು 5 ಲಕ್ಷಕ್ಕಿಂತ ಅಧಿಕ ಮೌಲ್ಯ ಹೊಂದಿರುವ ಛಾಯಾಚಿತ್ರೋಪಕರಣಗಳು ಹಾನಿಗೊಳಗಾಗಿದ್ದು, ಛಾಯಾಗ್ರಾಹಕರ ಪರಿಸ್ಥಿತಿ ಕಷ್ಟಕರವಾಗಿದೆ. ವೃತ್ತಿಪರ ಛಾಯಾಗ್ರಾಹಕರು ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ವೃತ್ತಿಗೆ ಹಾಗೂ ಕುಟುಂಬಗಳ ಜೀವನಕ್ಕೆ ತೀವ್ರ ಪರಿಣಾಮ ಬೀರುತ್ತವೆ. ಹಾಗಾಗಿ ಸರ್ಕಾರ ಇದರ ಕುರಿತು ಕ್ರಮ ಕೈಗೊಳ್ಳಬೇಕು. ನಾವು ಈ ವಿಷಯದ ಕುರಿತು ಗೃಹ ಸಚಿವರ ಭೇಟಿ ಮಾಡಿ ಮಾತನಾಡಲು ತೀರ್ಮಾನಿಸಿದ್ದೇವೆಂದು ತಿಳಿಸಿದರು. ಇದರ ವಾತಾವರಣದಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಫೋಟೋಗ್ರಾಫರ್ಸ್ಗಳು ಹಾಸನ ಜಿಲ್ಲೆಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಅನ್ನುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಭಾಗ ಆಗಿದೆ ಫೋಟೋಗ್ರಫಿಯಲ್ಲಿ. ಇದರ ಚಿತ್ರೀಕರಣವನ್ನು ನಾವು ಈ ಏನು ಒಂದು ಒಳ್ಳೆಯ ವಾತಾವರಣದಲ್ಲಿ ಫೋಟೋಗ್ರಫಿ ಸೌಂದರ್ಯ ಇರ್ತಕ್ಕಂಥ ಈ ಮಲೆನಾಡು ಮತ್ತು ನಮ್ಮ ಹಾಸನ ಸುತ್ತಮುತ್ತಲಿರ್ತಕ್ಕಂಥ ಸುಂದರ ವಾತಾವರಣಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಫೋಟೋಗ್ರಫರ್ಸ್ಗಳು ಇಲ್ಲಿ ಬರ್ತಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಜಾಗಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಸರ್ಕಾರವೇ ನಿರ್ಬಂಧ ವಿಧಿಸಿದೆ. ಆದರೆ ಕೆಲವು ಜಾಗಗಳಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಜಾಗ ನಿನ್ನೆ ನಡೆದಂಥ ಏನು ನಮ್ಮ ಬೆಟ್ಟದ ಬೀರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರು ಬೆಂಗಳೂರಿನ 3 ಜನ ಫೋಟೋಗ್ರಾಫರ್ಸ್ಗಳು, ಹಾಸನದ 3 ಜನ ಫೋಟೋಗ್ರಾಫರ್ಸ್ಗಳು ಶೂಟಿಂಗಾಗಿ ಅಲ್ಲಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಸ್ಥಾನಕ್ಕೆ ಬಂದಂಥವರೋ ಅಥವಾ ಯಾರೋ ಗೊತ್ತಿಲ್ಲ, ಏಕಾಏಕಿ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ದೇವಸ್ಥಾನದೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಅಂತನೋ ಅಥವಾ ಬೇರೆ ಏನು ಕಾರಣ ಮಾಡುವಾಗ ಅಲ್ಲೇ ಮಾಡಿ ನಾನು ಲೋಕಲ್ಲನು ಏನು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಆವಾಗ ಇಲ್ಲಿ ಹಾಸನ ಚೇತನ್ ಅನ್ನೋ ಹುಡುಗನು ನಾನು ಏನು ಬೇರೆ ದೇಶದಿಂದ ಬಂದಿಲ್ಲ, ನಾನು ಹಾಸನನೇ, ನಾನು ಲೋಕಲ್ಲೇ ಅಂದವನೆ. ಅಷ್ಟರಲ್ಲಿ ಅದು ಶುರುವಾದಾಗ ನೀನು ಲೋಕಲ್ಲ ತೋರಿಸಿ ಅಷ್ಟೇ ಅಂತೇಳಿ ಅಷ್ಟಕ್ಕೆ ಹೋಗಿರೋದು. ಅಷ್ಟಕ್ಕೆ ಹೋಗಿ ಅವ್ರನ್ನ ಕರ್ಕೊಬಂದಿರೋದು. ಅವಾಗ ಬೆಂಗಳೂರು ಹುಡುಗ ಆಯ್ತು ಅದು ಯಾರನ್ನು ಕರ್ಕೊಬ ಅಂತ ಮಾತಾಡಿರೋದು. ವಿಡಿಯೋ ಇದೆಯಲ್ಲ ಅದಾದಮೇಲೆ ಬಂದು ಇವ್ರು ಶೂಟ್ ಅದಾದಮೇಲೆ ಮುಗೀತದು. ಇವ್ರು ಶೂಟ್ ಶುರು ಮಾಡಿದಾಗ ಅವ್ರು 6-7 ಜನ ಒಟ್ಟಿಗೆ ಬಂದು ಏಕಾಏಕಿ ಎಲ್ಲ ಮಾಡೋದು. ಆ ವಿಡಿಯೋನೂ ಇದೆ. ನಾವು ಪೊಲೀಸರಿಗೆ ಫುಲ್ ವಿಡಿಯೋನ ಕೊಟ್ಟಿದ್ದೀವಿ. ಪೂರ್ತಿ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಏನಾಯಿತು ಅಂತ ಎಲ್ಲ ಕೊಟ್ಟಿದ್ದೀವಿ. ಅವ್ರ ತನಿಖೆಗೆ ಶುರು ಮಾಡಿದ್ದಾರೆ. FIR ಅಲ್ಲೂ ಏನೇನಿದೆ ವಿಡಿಯೋ ಆಧಾರಿತ FIR ಮಾಡಿದ್ದಾರೆ. ಬಟ್ ಶುರುವಾಗಿರೋದು ಅವರಿಂದಲೇ ಬಂದು ತಲೆಗೆ ಹೊಡಿಲಾಗಿ ವರ್ಚಕ್ಕೆ ಹೇಳಿದ್ರಂತೆ, ಗೋಡೆಗೆ ಒರೆಸಿ ತೆಗಿಬೇಡಪ್ಪ ಅಂತ. ಆಯಿತು ಸಾರಿ ಅಂತೇಳಿ ನಮ್ಮ ವಿಡಿಯೋಗ್ರಾಫರ್ ಬಂದರೆ ಇವು ಹಿಂದೆ ಹೋಗಿ ನಿಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಯಾವಾಗಲೂ ಇದೆ ಹಣ. ಈ ವೇಳೆ ಛಾಯಾಗ್ರಾಹಕರ ಸಂಘದ ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಅಡುಗೆ ಮನೆ ತಟ್ಟಿದ ಯುದ್ಧದ ಬಿಸಿ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ 80% ಇಳಿಕೆ. ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತ 106 ಜನ ಸಾರ್ವಜನಿಕರು. ಮತ್ತೆ ಹಳೆ ಕಾಲದತ್ತ ಮುಖ ಮಾಡುತ್ತಿರುವ ಜನರು ಒಂದು ಕಡೆ ಸಂತಸ, ಮತ್ತೊಂದು ಕಡೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 20 ದಿನಗಳಿಂದ ಗ್ಯಾಸ್ ಬುಕ್ ಮಾಡಿದರೂ ಗ್ಯಾಸ್ ಸಿಗದೆ ಪರಿತಪಿಸುತ್ತಿರುವ ವೃದ್ಧರು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ LPG ಸಿಲಿಂಡರ್ಗಳ ತೀವ್ರ ಅಭಾವ ಉಂಟಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯವಾಗಿರುವ ಕಾರಣ ಏಜೆನ್ಸಿಗಳ ಮುಂದೆ ಗ್ರಾಹಕರ ನೂಕುನುಗ್ಗಲು ಕಂಡುಬರುತ್ತಿದೆ.
ಕೃತಕ ಅಭಾವ ಅಥವಾ ಬೇಡಿಕೆ ಹೆಚ್ಚಳದಿಂದಾಗಿ ಸಿಲಿಂಡರ್ ಪಡೆಯಲು ಜನ ಪರದಾಡುವಂತಾಗಿದೆ. ಅಲ್ಲದೆ ಪೂರೈಕೆಯಲ್ಲಿ ಅಡಚಣೆ ಮತ್ತು ಯುದ್ಧದ ಕಾರಣದಿಂದಾಗಿ ಇಂಧನ ಆಮದು ವಿಳಂಬವಾಗಿದ್ದು, ಇದು ಗ್ಯಾಸ್ ಸಿಲಿಂಡರ್ ಕೊರತೆಗೆ ಕಾರಣವಾಗಿದೆ. ಆಫೀಸ್ ಹತ್ರ ಕ್ಯೂ ನಿಂತಿದ್ದೆ, ಒಂದು 50 ಜನ ಕ್ಯೂ ನಿಂತವ್ರೆ, ಆದರೂ ಗ್ಯಾಸ್ ಸಿಗ್ತಾ ಇಲ್ಲ. ಏನು ಮಾಡೋದು? ಇಲ್ಲಿಂದ ಬುಕ್ ಮಾಡ್ಕೊಂಡು ಫಾಸ್ಟಾಗಂದು ಗೋಡನ್ ತಗೋಬೇಕು. ಎಲ್ಲ ತುಂಬ ರಗಡೆ ಐತೆ ಸರ್, ನಮಗೆ ತೊಂದರೆ ಐತೆ. ಅದಕ್ಕೆ ದಯವಿಟ್ಟು ಅನುಕೂಲ ಮಾಡಿಕೊಡಿ. ಈಗ ಗ್ಯಾಸಿಗೆ ಸೌದೆ ಒಲೆ ಯೂಸ್ ಮಾಡ್ತಾ ಇದ್ದೀರಾ? ಪರ್ಯಾಯವಾಗಿ ಏನು ಮಾಡ್ತಾ ಇದ್ದೀರಾ? ಗ್ಯಾಸ್ ಇಲ್ಲ ಸರ್, ಈಗ ಸೌದೆ ಒಲೆ ಯೂಸ್ ಮಾಡ್ತೀವಿ. ಒಳ್ಳೆಯರಲ್ವ ನಾವು ಸೌದೆ ಒಲೆನೇ ಯೂಸ್ ಮಾಡ್ತಾ ಇದ್ದೀವಿ. ಆದರೂ ಗ್ಯಾಸಿಗೆ ತೊಂದರೆ ಆಗಿದೆ. ಅದರಿಂದ ಗ್ಯಾಸಿಗೆ ತೊಂದರೆ ಐತೆ, ದಯವಿಟ್ಟು ಅನುಕೂಲ ಮಾಡಿಕೊಡಿ. ಸಾಕಾ? ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಹಯೋಗದಲ್ಲಿ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಿಲ್ಲಿಸಲು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸಲಾಗಿದೆ. ಈ ವೇಳೆ ಹಾಸನದ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬು ಅವರು ಮಾತನಾಡಿ, ಇಂದಿಗೆ 3ನೇ ದಿನಕ್ಕೆ ಅನಿರ್ದಿಷ್ಟಾವಧಿ ಧರಣಿಯು ಕಾಲಿಟ್ಟಿದ್ದರೂ ಜಿಲ್ಲಾಧಿಕಾರಿಯವರು ಹೊರಗೆ ಬಂದಿಲ್ಲ. ಪವಿತ್ರ ಸ್ಥಳವಾದ ಶಿಲುಬೆಟ್ಟದಲ್ಲಿ ಗಣಿಗಾರಿಕೆಯು ನಿಂತಿಲ್ಲ, ಅದು ನಿಲ್ಲಬೇಕು. ಈ ಕುರಿತು ಒಂದಷ್ಟು ಜನ ಗಣಿಗಾರಿಕೆ ಮಾಡಲು ನಮಗೆ ಬಿಡುತ್ತಿಲ್ಲ, ಕೆಲಸವಿಲ್ಲ ಎಂದು ನಿನ್ನೆ ಪ್ರತಿಭಟನೆ ನಡೆಸಿದ್ದಾರೆ. ಕೆಲಸವಿಲ್ಲವೆಂದು ಬಡವರ ಹೊಟ್ಟೆಯನ್ನು ಹೊಡೆಯುವುದಕ್ಕೆ ಆಗುತ್ತದೆಯೇ? ಜಿಲ್ಲಾಡಳಿತ ಈ ಕುರಿತು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬೇಲೂರು ತಾಲೂಕು ಬಂಡೇನಹಳ್ಳಿಯ ಅಂಬೇಡ್ಕರ್ ಬೀದಿಯಲ್ಲಿರುವ ಜನರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಹಾಗೂ ಹಾಸನ ನಗರದ ಬೀರ್ನಹಳ್ಳಿ ಕೆರೆಯ ಬಳಿ ಇರುವ ಮನೆಗಳನ್ನು ತೆರವುಗೊಳಿಸಿ ನಗರಾಭಿವೃದ್ಧಿ ಪ್ರಾಧಿಕಾರವು ಆಶ್ರಯ ಯೋಜನೆ ಅಡಿ ಹಕ್ಕುಪತ್ರ ನೀಡಿದ್ದು ಇದುವರೆಗೂ ನಿವೇಶನ ಕೊಟ್ಟಿಲ್ಲ, ಅವರಿಗೆ ಮನೆಗಳನ್ನು ಕಟ್ಟಿಸಿಕೊಡಬೇಕು. ಈ ಎಲ್ಲಾ ಬೇಡಿಕೆಗಳು ಈಡೇರುವವರೆಗೂ ಸೋಮವಾರದಿಂದ ಪ್ರತಿದಿನಕ್ಕೆ ಒಂದೊಂದು ರೀತಿಯಲ್ಲಿ ಚಳುವಳಿಯ ಸ್ವರೂಪ ಬದಲಾಯಿಸಿ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸುತ್ತೇವೆಂದು ತಿಳಿಸಿದರು. ನಮಗೂ ಕೆಲಸ ಇಲ್ಲ ಅಂತ ಹೇಳೋದು, ಕೆಲಸ ಇಲ್ಲ ಅಂತ ಅನ್ನೋಕ್ಕೋಸ್ಕರ ಗಣಿಗಾರಿಕೆ ನಿಲ್ಲಿ ಅನ್ನೋಕ್ಕೋಸ್ಕರಗೆ ನಾವು ಮಾಡ್ತಿದ್ರೆ ಗಣಿಗಾರಿಕೆನ ನಾವು ಮಾಡ್ತೀವಿ. ನಮಗೆ ಕೆಲಸನೇ ಇಲ್ಲ ಅಂದರೆ ಹಂಗಾದ್ರೆ ನಾವು ಕ್ಯಾಸ್ಟು ಜನ ಹೆಸರು ಹೇಳ್ಕೊಂಡು ಹೋದರೆ DC ಆಫೀಸ್ ಹೊಡಿಯೋಕ್ಕಾಗುತ್ತಾ? ನಾವು ಮನುಷ್ಯರ ಜಾತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯುವಂಥ ಚಳುವಳಿ ಇದು, ಗಾಂಧಿ ತತ್ವದಲ್ಲಿ ನಡೆಯುವಂಥ ಚಳುವಳಿ. ನಮ್ಮ ಹಕ್ಕನ್ನ ನಾವು ಕೇಳ್ತಿದ್ವಿ. ಆಮೇಲೆ ಇವತ್ತಿಗೆ 20 ವರ್ಷ ಆಗಿದೆ ಬೀರ್ನಹಳ್ಳಿ ಕೆರೆಯಲ್ಲಿ ಆ ಕೃಷ್ಣಾ ನಗರ ಅಂತ ಏನಿತ್ತು ಅಲ್ಲಿ ಯಾರಿಗೂ ವಾಸ ಇರಲಿಲ್ಲ. ವಾಸ ಇದ್ದಿದ್ದೇ ಈ ಜನ. ನೋಡಿ ಇವತ್ತು ಅವರು ಪಾಪ ಬೀದಿ ಪಾಲಾಗಿ. ರೈತ ಸಂಘದ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ನಗರದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ RT ದ್ಯಾವೇಗೌಡರು ಹಾಗೂ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ನೇತೃತ್ವದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಗುರೂಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಗುರೂಜಿಯವರಿಗೆ ಮಲೆನಾಡು ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ವೇಳೆ ರವಿಶಂಕರ್ ಗುರೂಜಿಯವರು ಮಾತನಾಡಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಧ್ಯಾನ ಯೋಗಗಳನ್ನು ಕಲಿಸುವುದು ಅಗತ್ಯವಾಗಿದೆ. ಅವರ ಮನಸ್ಸು ಕೇಂದ್ರೀಕೃತವಾಗಲು ಶಿಸ್ತುಬದ್ಧರ ಜೀವನ ಶೈಲಿ, ಆರೋಗ್ಯದ ಬಗ್ಗೆ ಕಾಳಜಿ, ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ವ್ಯಾಸಂಗದ ಕಡೆ ಹೆಚ್ಚಿನ ಗಮನ ಹಾಗೂ ಶಾಂತಿ ಜೀವನ ನಡೆಸಲು ಮೆಡಿಟೇಷನ್, ಪ್ರಾಣಾಯಾಮ ಸಹಕಾರಿಯಾಗಲಿದೆ. ಧ್ಯಾನ ಯೋಗಗಳು ಆಧ್ಯಾತ್ಮಿಕತೆಗೆ ಧಾರ್ಮಿಕ ಚಿಂತನೆಗಳನ್ನು ಒಳಗೊಂಡಿರುತ್ತವೆ. ಇವುಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದರು. ಇಲ್ಲದಿದ್ರೆ ನಮ್ಮ ಇಂಡೋನೇಷ್ಯಾ ಆದಾಗ ಯಾವಾಗಲೂ ಆಗ್ಬಿಟ್ಟಿರೋದು ನಮ್ಮ ದೇಶ. ಈ ಇಂಡೋನೇಷ್ಯಾ ಎಲ್ಲ ನಮ್ಮ ಅಲ್ಲಿ ಹೀಗೆ ಇತ್ತು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ನೋಡಿ, ಒಂದು ಚಿಕ್ಕ ಬಾಲಿ ಬಿಟ್ರೆ 99% ಎಲ್ಲ ಅವರೆಲ್ಲ ಬೇರೆ ಆಗ ಅವರ ಸಂಸ್ಕೃತಿಯ ಬುಡದಿಂದ ಅವರು ಬಂದರು. ನಮ್ಮ ಭಾರತದಲ್ಲಿ ಎಲ್ಲ ತರದ ಸುಭಿಕ್ಷ ಇರಬೇಕು ಅಂದ್ರೆ ಒಂದು ನಾವೆಲ್ಲ ಸೇರಿ ಈ ತರ ಒಂದು ಮಾಡಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಈ ಹಿಂಸೆ ಮತ್ತೆ ಮಾದಕ ದ್ರವ್ಯಗಳ ಪ್ರಯೋಗ ಇದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಇದನ್ನೆಲ್ಲ ಮುಗಿಸ್ಬೇಕು. ಅದಕ್ಕೆಲ್ಲ ಒಂದು ಇತಿಶ್ರೀ ಕಡಿಮೆ ಮಕ್ಕಳನ್ನು ತುಂಬಾ ಸೇರ್ಕೊಂಡ್ಬಿಡ್ತಾ ಇದ್ದಾರೆ. ಅದರಿಂದ ಚಿಕ್ಕ ಮಕ್ಕಳಿಗೆ ಈ ದುಶ್ಚಟ ಬರದಿರ ದೊಡ್ಡವ್ರನ್ನ ಹಿರಿಯರನ್ನ ಗೌರವಿಸುವಂತ ಅವರ ಮನೋಭಾವನೆ ಬರಬೇಕಿದ್ರೆ ಈಗಲಿಂದ ಮಕ್ಕಳನ್ನು. ಈ ವೇಳೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ HJ ಅಮರೇಂದ್ರ, ಆಡಳಿತ ಮಂಡಳಿಯ ಖಜಾಂಚಿ HD ಪಾರ್ಶ್ವನಾಥ್, AVK PU ಕಾಲೇಜು ಉಪಾಧ್ಯಕ್ಷರಾದ ನಾಗರಾಜ್ ಜೈನ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಾಧ್ಯಮ ಸಂಯೋಜಕರಾದ ಕಟಾಯ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಐತಿಹಾಸಿಕ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ತಾಲೂಕು ಆಡಳಿತ ಹಾಗೂ ಮುಜರಾಯಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿ ಮುಖಂಡ ಅವರಿಕಾಡು ಪೃಥ್ವಿ ಹೇಳಿದರು.
ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರಗುಂದ ಗ್ರಾಮದಲ್ಲಿರುವ ಸುಮಾರು 900 ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನವು ಸ್ಥಳೀಯ 10 ಹಳ್ಳಿಗಳ ಜನರ ಶ್ರದ್ಧಾ ಕೇಂದ್ರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಿರುವುದರಿಂದ ದೇವಸ್ಥಾನದ ಪವಿತ್ರತೆಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ದೇವಸ್ಥಾನಕ್ಕೆ ಬರುವ ಕೆಲವು ಪ್ರವಾಸಿಗರು ಪವಿತ್ರತೆಯನ್ನು ಮರೆತು ವರ್ತಿಸುತ್ತಿದ್ದಾರೆ. ಪರಿಸರ ಮಾಲಿನ್ಯ ಮಾಡುವುದಲ್ಲದೆ ಧಾರ್ಮಿಕ ಕ್ಷೇತ್ರಕ್ಕೆ ಪೂರಕವಲ್ಲದ ಉಡುಪುಗಳನ್ನು ಧರಿಸಿ ಬರುತ್ತಿರುವುದು ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡುತ್ತಿದೆ. ಇದು ಪ್ರವಾಸಿ ತಾಣವಲ್ಲ, ಬದಲಾಗಿ ಭಕ್ತರ ನಂಬಿಕೆಯ ಕೇಂದ್ರ ಎಂಬುದನ್ನು ಪ್ರವಾಸಿಗರು ಮರೆಯಬಾರದೆಂದು ಅವರು ಹೇಳಿದರು. ದೇವಸ್ಥಾನದ ಸುತ್ತ ಬೇಲಿ ಅಳವಡಿಸಿ ಪ್ರವೇಶಕ್ಕೆ ನಿರ್ಬಂಧ ಹೇರಬೇಕು ಹಾಗೂ ಪೂಜೆಯ ಸಮಯದಲ್ಲಿ ಮಾತ್ರ ಭಕ್ತರಿಗೆ ಅವಕಾಶ ನೀಡಬೇಕೆಂದು ಉಪವಿಭಾಗಾಧಿಕಾರಿಗಳು ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೂ ತಾಲೂಕು ಆಡಳಿತ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಸ್ಥಳೀಯ ಯುವಕರು ಹಾಗೂ ಪ್ರವಾಸಿಗರ ನಡುವೆ ನಡೆಯುತ್ತಿರುವ ಘರ್ಷಣೆಗಳಿಗೆ ಆಡಳಿತದ ನಿರ್ಲಕ್ಷ್ಯವೇ ಕಾರಣ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರಲ್ಲದೆ ತಕ್ಷಣ ದೇವಸ್ಥಾನದ ಸುತ್ತ ಬೇಲಿ ನಿರ್ಮಿಸಿ ಗೇಟ್ ಅಳವಡಿಸಬೇಕು. ಅದರ ಕೀಲಿ ಕೈಯನ್ನು ಅರ್ಚಕರಿಗೆ ನೀಡಿ ಪೂಜಾ ಸಮಯದಲ್ಲಿ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬೇಕು. ಮುಜರಾಯಿ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯರ ಭಾವನೆಗಳಿಗೆ ಗೌರವ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ಬೆಟ್ಟದ ಭೈರವೇಶ್ವರ ಕುಲದೇವರು. ಅದು ಪ್ರವಾಸಿ ತಾಣ ಅಲ್ಲ, ಅದು ನಮ್ಮ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಮಾಡಿಕೊಂಡು ಅಲ್ಲಿಯ ದೇವರ ಪಾವಿತ್ರತೆಗೆ ಧಕ್ಕೆ ತರುವಂಥ ಕೆಲಸ ಪ್ರವಾಸಿಗರಿಂದ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ತುಂಬ ಪರಿಸರ ಮಾಲಿನ್ಯ ಆಗ್ತದೆ. ಹಾಗೂ ಅಲ್ಲಿಗೆ ಬರುವಂಥ ಪ್ರವಾಸಿಗರು ಒಂದು ಶುದ್ಧತೆಯಲ್ಲಿ ಬರಲ್ಲ. ಆಮೇಲೆ ವಿಶೇಷವಾಗಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬೇಕಾಬಿಟ್ಟಿ ಬಟ್ಟೆ ಹಾಕ ಬರ್ತಾರೆ. ಈಗ ಎಲ್ಲದಕ್ಕೂ ಒಂದೊಂದು ಡ್ರೆಸ್ ಕೋಡ್ ಅನ್ನೋದಿದೆ. ಹಾಗೆ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಕ್ಕೂ ಒಂದು ಡ್ರೆಸ್ ಕೋಡ್ ಅಂತ ಇದೆ. ಆ ದೇವಸ್ಥಾನ ಅದು ಪ್ರವಾಸಿ ತಾಣ ಅಲ್ಲ, ಅದು ನಮ್ಮ ಭಕ್ತಾದಿಗಳ ಶ್ರದ್ಧಾ ಕೇಂದ್ರ. ಆ ಶ್ರದ್ಧೆ ಭಕ್ತಿಯಲ್ಲಿ ಉಳಿಬೇಕು. ಈ ರೀತಿಯಲ್ಲಿ ನಾವು ಗ್ರಾಮಸ್ಥರು ಹಿಂದೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದು, ಶಾಸಕರಿಗೂ ಸಮೇತ ಲೆಟರ್ ಕೊಟ್ಟಿದ್ದು. ಆ ದೇವಸ್ಥಾನ ತಾಲೂಕಿನ ಸಾಲಗಾಮಿ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ಇಂದು ನಡೆಸಲಾಯಿತು. ಸಾಲಗಾಮಿ ಹೋಬಳಿಯಲ್ಲಿಂದು ನಡೆದ ಸಹಕಾರ ಸಂಘದ ಚುನಾವಣೆಯಲ್ಲಿ ಬೆಳಗ್ಗೆಯಿಂದಲೇ ಜನ ನೂಕುನುಗ್ಗಲಿನಲ್ಲಿ ಮತದಾನ ಮಾಡಿದ್ದಾರೆ. ಈ ವೇಳೆ ನೀಲಕಂಠ ಅವರು ಮಾತನಾಡಿ, ಸಾಲಗಾಮಿ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು, ಜೆಡಿಎಸ್ ಹಾಗೂ ಬಿಜೆಪಿ ಎರಡು ಪಕ್ಷಗಳಿಂದ ಸ್ಪರ್ಧೆಯೂ ಹೆಚ್ಚಾಗಿದೆ. ಕಳೆದ ಬಾರಿಯೂ ನಮ್ಮ ಪಕ್ಷವೇ ಜಯ ಸಾಧಿಸಿ ಅಧಿಕಾರದಲ್ಲಿತ್ತು. ಆಗ ನಾವು ಜನರಿಗೆ ಉತ್ತಮ ಕೆಲಸಗಳನ್ನು ಮಾಡಿಕೊಟ್ಟಿರುವುದರಿಂದ ಈಗ ನಮಗೆ ಬೆಂಬಲ ನೀಡಿದ್ದಾರೆ. ಆದರೆ ಇಲ್ಲಿ ಈಗ ಪ್ರೀತಂ ಗೌಡರ ಬೆಂಬಲಿಗರಿಂದ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ. ದಯವಿಟ್ಟು ನ್ಯಾಯಯುತವಾಗಿ ಚುನಾವಣೆ ಮಾಡಿ ಎಂದು ಮನವಿ ಮಾಡಿದರು. ನಮ್ಮ ಸಾಲಗಾಮಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ನಡೀತಾ ಇದೆ. ಬಹಳ ಅದ್ದೂರಿ ನಡೀತಾ ಇದೆ. ಎರಡು ಪಕ್ಷದಿಂದ ಕಾಂಪಿಟೇಷನ್ ಇದೆ. ಬಿಜೆಪಿ ಕಾಂಗ್ರೆಸ್ ಒಂದು ಪಕ್ಷ, ಜೆಡಿಎಸ್ ಒಂದು ಪಕ್ಷ ಆಗಿದೆ ಇಲ್ಲಿ. ಆದರೂ ಜೆಡಿಎಸ್ ಚೆನ್ನಾಗಿ ಫೈಟ್ ಇದೆ. ಅವ್ನು ಇನ್ನೊಂದು ಮಾತು ಹೇಳಬೇಕು ಅಂದರೆ ಅವ್ರದ್ದು ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಪ್ರೀತಮ್ ಗೌಡರು ಡೈರೆಕ್ಷನಿಂದ ಬೆಂಬಲಿಗರಿಂದ ಜೆಡಿಎಸ್ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ದಯವಿಟ್ಟು ಇದನ್ನು ಬಿಟ್ಟು ನ್ಯಾಯ ರೀತಿಯಲ್ಲಿ ಎಲೆಕ್ಷನ್ ಮಾಡಿ, ನಾವು ಸಮ್ಮತಿಸ್ತೀವಿ. ನೋಡಿ ನಮ್ಮ ಕಾರ್ಯಕರ್ತ ಒಬ್ರು ಯಾರು ಮಾತಾಡ್ತಾರಂತ ಆ ಕಡೆ ನೋಡಿ. ಅಲ್ಲಿ ಕೃಷ್ಣೇಗೌಡ ಅವರು ಮಾತನಾಡಿ, ಬಿಜೆಪಿ ಪಕ್ಷದಿಂದ ಸಹಕಾರ ಸಂಘದ ಚುನಾವಣೆಗೆ 11 ಜನ ಸ್ಪರ್ಧಿಸಿದ್ದು, ಸಾಲಗಾಮಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಷ್ಟು ವರ್ಷಗಳವರೆಗೂ ಜೆಡಿಎಸ್ ಪಕ್ಷದವರೇ ಗೆದ್ದಿದ್ದು ಬಹಳಷ್ಟು ಅಕ್ರಮಗಳು ನಡೆದಿದೆ. ಹಾಗಾಗಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಬಾರಿ ನಮ್ಮ ಪಕ್ಷ ಯಾವುದೇ ರೀತಿಯ ಮೈತ್ರಿ ಇಲ್ಲದೆ ನೇರವಾಗಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುತ್ತದೆ ಎಂದರು. ನಾವು ಬಿಜೆಪಿ ಪಕ್ಷದಿಂದ ಸಹಕಾರ ಸಂಘ ಚುನಾವಣೆಗೆ 11 ಜನ ಸ್ಪರ್ಧಿಸಿದೆ. ಬಿಜೆಪಿಯಿಂದ ಇಷ್ಟು ವರ್ಷ ಅವರೇ ಇದು ಮಾಡಿ ಇಲ್ಲಿ ಅಕ್ರಮಗಳು ಭಾಳ ನಡೆದು ಈ ಸರಿ ಜನ ಎಲ್ಲ ಬಿಜೆಪಿಗೆ ಓಟ್ ಹಾಕಿ ಸರಿ ಗೆಲ್ಲಿಸ್ಬೇಕು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನೆಲ್ಲ ಗೆಲ್ಲಿಸಿ ಒಂದು ಜನಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಭಾಳ ಸೊಸೈಟಿಲಿ ಅಕ್ರಮವಾಗಿ ಎಲ್ಲ ಇದು ನಡೆದಿದೆ ಅಂತೇಳಿ ಇದಾಗಿದೆ. ಅದರಿಂದ ಅವರೇ ಚುನಾವಣೆ ಇದು ಒಂದು ಅವ್ರದ್ದೇ ನಡೆಸ್ತಾರೆ ಅನ್ನಂಗೆ ಈ ನಮಗೆ ಯಾವುದೇ ಇದು ಕೊಡ್ದಂಗೆ. ಸಾಲಗಾಮಿ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ ಸಾಲಗಾಮಿ ಸಹಕಾರ ಸಂಘದ ಚುನಾವಣೆ ಇವತ್ತು 28ನೇ ತಾರೀಕು ನಡೀತಾ ಇದೆ, ಶನಿವಾರ. ಅಭ್ಯರ್ಥಿ ಕಣದಲ್ಲಿ ಈಗ ಪ್ರತಿ ಅಭ್ಯರ್ಥಿಗಳು ಕೂಡ 11 ಜನ ನಿಂತ್ಕೊಂಡಿದ್ದಾರೆ. ಸಾಲಗಾರ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು, ಸಾಲಗಾರ ಅಲ್ಲದೆ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು, ಸಾಲಗಾರ ಕ್ಷೇತ್ರ 11 ಅಭ್ಯರ್ಥಿಗಳು ಜೆ ಡಿ ಎಸ್ಸಿಂದ ಮತ್ತು ಬಿ ಜೆ ಪಿ, ಕಾಂಗ್ರೆಸ್
ಇಂದ ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ಅಫಜಲಪುರ ತಹಸೀಲ್ದಾರ್ ಹಟಾವೋ ತಳವಾರ ಸಮಾಜ ಬಜಕಾವೋ ತಳವಾರ ಸಮಾಜದ ಜಾತಿ ಪ್ರಮಾಣ ಪತ್ರ ಸಂಬಂಧಿತ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ತಳವಾರ ಸಮಾಜದವರು ಅಫಜಲಪುರ ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಪ್ರತಿಭಟನೆ ವೇಳೆ ಕಚೇರಿ ಮುಂದೆ ಜಮಾಯಿಸಿದ ತಳವಾರ ಸಮಾಜದ ಹೋರಾಟಗಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆ ಕೂಗಿದ್ರು. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರನ್ನು ಬಂಧಿಸಿದ್ದು, ಈ ಬಂಧನ ಕ್ರಮದ ವಿರುದ್ಧ ತಳವಾರ ಸಮಾಜದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಪೊಲೀಸರು ಅನಾವಶ್ಯಕವಾಗಿ ಬಲಪ್ರಯೋಗ ಮಾಡಿದ್ದಾರೆಂದು ಆರೋಪಿಸಿದರಲ್ಲದೆ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಕ್ರಾಂತಿಕಾರಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸಕಲೇಶಪುರ ತಾಲೂಕಿನ ಪ್ರವಾಸಿ ತಾಣವಾದ ಬೆಟ್ಟದ ಭೈರವೇಶ್ವರ ಪ್ರದೇಶದಲ್ಲಿ ನಡೆದ ಚಿತ್ರೀಕರಣದ ವೇಳೆ ಕೆಲವರು ಹಲ್ಲೆ ನಡೆಸಿದ ಘಟನೆ ಕುರಿತು ಸಾಮಾಜಿಕ ಹೋರಾಟಗಾರ ಹಾಗೂ ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಆರ್ ಮಂಜುನಾಥ್ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಕಲೇಶಪುರವು ಕರ್ನಾಟಕ ರಾಜ್ಯದಲ್ಲೇ ಬಡವರ ಊಟಿ ಎಂದೇ ಪ್ರಸಿದ್ಧಿ ಪಡೆದಿರುವ ಸುಂದರ ಪ್ರವಾಸಿ ಕ್ಷೇತ್ರವಾಗಿದ್ದು, ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಹಾಗೂ ಕಲಾವಿದರು ಆಗಮಿಸುತ್ತಾರೆ. ಪ್ರವಾಸಿಗರ ಆಗಮನದಿಂದ ಸ್ಥಳೀಯ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಹೊರಗಿನಿಂದ ಬರುವ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಯಾರಾದರೂ ಹೊರಗಿನಿಂದ ಬಂದವರಿಂದ ಸ್ಥಳೀಯರಿಗೆ ತೊಂದರೆ ಉಂಟಾದರೆ ಅದನ್ನು ಕಾನೂನುಬದ್ಧವಾಗಿ ಪರಿಹರಿಸಬೇಕು. ಅದಕ್ಕಾಗಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವುದರ ಜೊತೆಗೆ ಊರಿನ ಹಿರಿಯ ಮುಖಂಡರಿಗೆ ತಿಳಿಸುವುದು ಉತ್ತಮ ಮಾರ್ಗ ಎಂದು ಅವರು ಸಲಹೆ ನೀಡಿದರು. ಇನ್ನು ಮುಂದೆ ಇಂತಹ ಅಹಿತಕರ ಘಟನೆಗಳು ಮರುಕಳಿಸದಂತೆ ಎಲ್ಲರೂ ಎಚ್ಚೆತ್ತುಕೊಂಡು ನಡೆದುಕೊಳ್ಳಬೇಕು. ನಮ್ಮ ಊರಿನ ಉತ್ತಮ ಹೆಸರು ಮತ್ತು ಸಂಸ್ಕೃತಿಗೆ ಕಳಂಕ ಬರುವ ರೀತಿಯಲ್ಲಿ ಯಾವುದೇ ಘಟನೆ ನಡೆಯದಂತೆ ಜನರು ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು. ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕು ಅಂದರೆ ಬಡವರ ಊಟಿ, ಪ್ರಾಕೃತಿಕ ಸೌಂದರ್ಯವನ್ನು ಹೊದ್ದು ನಿಂತಿರ್ತಕ್ಕಂಥ ಒಂದು ರಮಣೀಯ ಸ್ಥಳ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಹಲವಾರು ಜನ ಪ್ರವಾಸಿಗರು ಬರ್ತಾರೆ, ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಸಂತಸಪಟ್ಟು ಹೋಗ್ತಾರೆ. ಇವತ್ತು ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಅದು ಇವತ್ತು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇರೋದು ನೋಡಿದ್ರೆ ನಮಗೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಸಂಗತಿ. ಯಾಕೆಂದರೆ ಸಕಲೇಶಪುರದ ಜನ ಯಾವತ್ತೂ ಕೂಡ ಸೌಮ್ಯ ಸ್ವಭಾವದವರು, ಎಲ್ಲರನ್ನು ಅಪ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಸರ್ವಧರ್ಮ ಸಮಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಅಂತಕ್ಕಂಥ ಒಂದು ದೊಡ್ಡ ಒಂದು ಗೌರವ ನಮ್ಮ ಸಕಲೇಶಪುರದ ಜನತೆಗೆ ಇರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇಂತಹ ಸಣ್ಣ ಘಟನೆಗಳು ನಡೆದಿರ್ತಕ್ಕಂಥದ್ದು ವಿಷಾದನೀಯ. ಯಾರು ತಪ್ಪೋ ಯಾರು ಸರಿನೋ ಗೊತ್ತಿಲ್ಲ. ಆದರೆ ನಾವು ಸಕಲೇಶಪುರದ ಜನ ನಮ್ಮ ಪ್ರವಾಸ ಸ್ಥಳಕ್ಕೆ ಬಂದಿರತಕ್ಕಂಥವ್ರನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ಬೇಕು. ಅವರೇನಾದರೂ ಒಂದು ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವರಿಗೆ ಹೋಗಿ ಆ ತಪ್ಪನ್ನು. ನಗರದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಅಂಗವಾಗಿ 5ನೇ ದಿನದ ಬೆಳ್ಳಿ ಮಂಟಪೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೇಲೂರು ತಾಲೂಕು ಆಡಳಿತದಿಂದ ಸಾಂಸ್ಕೃತಿಕ ಭರತನಾಟ್ಯ ಕಾರ್ಯಕ್ರಮವನ್ನು ದೇವಸ್ಥಾನದ ಮುಂಭಾಗ ಏರ್ಪಡಿಸಿ ಬೆಳ್ಳಿ ಮಂಟಪ ಉತ್ಸವದ ಸೇವಾರ್ಥದಾರರಾದ ಕೃಷ್ಣಶೆಟ್ಟಿ ಕುಟುಂಬಸ್ಥರಿಂದ ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಂಗಳವಾದ್ಯದಲ್ಲಿ ನಗರದ 8 ರಾಜಬೀದಿಗಳಲ್ಲಿ ಬೆಳ್ಳಿ ಮಂಟಪೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪುರಸಭಾ ಸದಸ್ಯ ಜಗದೀಶ್, ಸೇವಾರ್ಥದಾರರಾದ ಸತ್ಯನಾರಾಯಣ ಗುಪ್ತಾ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಶ್ರೀ ಚನ್ನಕೇಶವ ಸ್ವಾಮಿಯ ಬೆಳ್ಳಿ ಮಂಟಪೋತ್ಸವವನ್ನು ಕಣ್ತುಂಬಿಕೊಂಡರು. ಈ ವೇಳೆ ದೇಗುಲ ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ, ಪಿಆರ್ ರೇವಣ್ಣ, ದೇಗುಲದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್, ಇಒ ಯೋಗೇಶ್ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು. ಇಂದು ವಿಶ್ವ ರಂಗಭೂಮಿ ದಿನ. ಆದರೆ ವಿಶ್ವವೇ ರಣರಂಗವಾಗಿದೆ ಎಂದು ಪ್ರಪಂಚದಲ್ಲಿ ನಡೆಯುತ್ತಿರುವ ಯುದ್ಧದ ಸನ್ನಿವೇಶದ ಕುರಿತು ಜನಪದ ರಂಗಮಾಧ್ಯಮದ ಸದಸ್ಯ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜನಪದ ರಂಗ ಮಾಧ್ಯಮ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ರಂಗಭೂಮಿ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಇಸ್ರೇಲ್ಗೆ ಸುತ್ತಲೂ ಶತ್ರುಗಳಿರುವಂತೆ ಭಾರತಕ್ಕೂ ಸುತ್ತಲೂ ಶತ್ರುಗಳಿದ್ದಾರೆ. ಸಂಬಂಧಗಳಲ್ಲಿ ದೊಡ್ಡ ಸಂಬಂಧ ಮಾನವ ಸಂಬಂಧ. ಇದನ್ನು ರಂಗಭೂಮಿ ತೆರೆದಿಡುತ್ತದೆ ಎಂದರು. ಅವನು ಕೂಡ ಮಾಹಿತಿಗಾಗಿ ಎಐ ಬಳಸ್ತಾನೆ. ಕೈಗಾರಿಕಾ ವಿದ್ಯಾರ್ಥಿಗಳಿಗೆ JAE ಅಂತ ಕೊಟ್ಟಿರ್ತಾರೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದು ಇವತ್ತು ಮನುಷ್ಯನ ಸರ್ವನಾಶಕ್ಕೆ ಕಾರಣ ಆಗ್ತಾ ಇದೆಯೋ, ಯಾವುದು ವಿನಾಶವನ್ನು ಉಂಟು ಮಾಡ್ತಾ ಇದೆ ಅದನ್ನು ಕೂಡ ಬಳಸ್ತಾನ ಅವನು. ಅದೆಲ್ಲ ಅತಿರೇಕದ ಅಪಾಯಗಳ ಬಗ್ಗೆ ಮಾತಾಡ್ತಾ ಈ ಕುರುಡುತನ ಬೇಡ, ಆಧುನಿಕ ಸಾಧನಗಳು ಮಾನವ ಸಂಬಂಧ ಬದಲು ಮಾಡ್ತಾ ಇದ್ದಾರೆ, ಆಧುನಿಕ ಅವಕಾಶಗಳ ತೆರೆದಿದೆ, ಅಪಾಯದ ಬಗ್ಗೆ ಎಚ್ಚರ ಇರಬೇಕು ಅನ್ನುವ ಹೇಳಿಕೆಯನ್ನ ಈ ವರ್ಷದ ಇದೇ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಮಾತನಾಡಿ, ಧರ್ಮ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಜಗತ್ತಿಗೆ ಪರಿಚಯಿಸುವ ರಂಗಭೂಮಿ ಉಳಿದು ಬೆಳೆಯಬೇಕು. ರಂಗಭೂಮಿ ಯುವ ಸಮುದಾಯದ ಬದುಕಿನ ದಾರಿದೀಪವಾಗಲಿದೆ. ಆಧುನಿಕತೆ ಎಷ್ಟೇ ಮುಂದುವರೆದರೂ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಪೌರಾಣಿಕ ನಾಟಕಗಳು ನಡೆಯುತ್ತಿರುವುದು ಕಲಿಕೆ ಹಾಗೂ ಪ್ರದರ್ಶನಕ್ಕೆ ಒಳ್ಳೆಯ ಬೆಳವಣಿಗೆ. ಅದರಲ್ಲಿಯೂ ಅಡುಗೆ ಮನೆಯಲ್ಲಿ ಸೌಟು ಹಿಡಿಯುತ್ತಿದ್ದ ಮಹಿಳೆಯರು ಗದೆ, ಬಿಲ್ಲು ಹಾಗೂ ಕೊಳಲು ಹಿಡಿದು ಪುರುಷರಿಗಿಂತ ಕಡಿಮೆ ಇಲ್ಲ ಎಂಬಂತೆ ಪೌರಾಣಿಕ ನಾಟಕ ಪ್ರದರ್ಶನ ಮಾಡುತ್ತಿರುವುದು ಮೆಚ್ಚುಗೆಯ ಸಂಗತಿ ಎಂದು ತಿಳಿಸಿದರು. ಇವರೆಲ್ಲ ಸಿನಿಮಾ ರಂಗಕ್ಕೆ ಬಂದಂತವರು. ಅಂದಿನ ಕಾಲ ಬಹಳ ಇತಿಹಾಸವನ್ನ, ನೈತಿಕತೆಯನ್ನ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಂತ ಒಂದು ಕಾಲ. ಇವತ್ತು ನಮ್ಮ ತಾಲೂಕಿನಲ್ಲಿ ರಂಗಸ್ವಾಮಿ ಸರ್ ಅವರು ಹಲವಾರು ನಾಟಕಗಳನ್ನ ಪ್ರದರ್ಶನ ಮಾಡಿಸಿ ಇನ್ನೂ ಹಲವಾರು ಗುರುಗಳು ಇಲ್ಲಿ ವೇದಿಕೆ ಇರ್ತಕ್ಕಂಥ ದುರ್ಯೋಧನ ಪಾತ್ರ ಮಾಡಿರ್ತಕ್ಕಂಥ ಮಮತಾ ಮೇಡಮ್, ಕೃಷ್ಣ ಪಾತ್ರ ಮಮತಾ ಮೇಡಮ್ ಅವರು, ಮತ್ತೆ ಯಶಸ್ವಿನಿ ಮೇಡಮ್ ಅವರು ದುರ್ಯೋಧನ ಪಾತ್ರ ಮಾಡಿದಂಥವರು, ಮತ್ತೆ ನಮ್ಮ ನೇತ್ರ ನವೀನ್ ಅವರು ದುರ್ಯೋಧನ ಪಾತ್ರ ಮಾಡಿ ಇರ್ತಕ್ಕಂಥ ಎಲ್ಲ ದೇವೇಂದ್ರವರು, ಶಿವಶಂಕರ್ ಅವರು ಎಲ್ಲ ಸೇರಿ ಕಲೆಯನ್ನು ಬೆಳೆಸೋಕೆ ಕೆಲಸ ಮಾಡೋಣ. ಸಾಹಿತ್ಯ ಪರಿಷತ್ತಿನ ಕರ್ತವ್ಯ ಕೂಡ ಅಷ್ಟೇ. ಕಲಾವಿದರನ್ನ, ಸಾಹಿತ್ಯವನ್ನ, ಪುಸ್ತಕವನ್ನ ಗೌರವಿಸ್ತಕ್ಕಂಥ ಕೆಲಸ ನಮ್ದಾಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಬಹುಶಃ ರಂಗಭೂಮಿ ಕಲೆ ಉಳಿಬೇಕು. ಇವತ್ತು ಹಳ್ಳಿಗಳಲ್ಲಿ ಕಲಾವಿದರು ನಾಟಕವನ್ನ ಮಾತನ್ನು ಕೇಳಿದರೆ, ವಿಶೇಷವಾಗಿ ಮಹಿಳೆಯರು ಇವತ್ತು ಬಹುಶಃ ಅಡಿಗೆ ಮನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಂಗಭೂಮಿ ಕಲಾವಿದರಾದ ನೇತ್ರ ನವೀನ್ ಹಾಗೂ ಮಮತಾ ಅವರು ದುರ್ಯೋಧನ, ದುಶ್ಯಾಸನ ಹಾಗೂ ಶ್ರೀ ಕೃಷ್ಣನ ಪಾತ್ರದ ಕೆಲ ಹಾಡು ಹಾಡಿ ರಂಜಿಸಿದರು. ರಂಗಭೂಮಿ ಹಾಗೂ ವಿವಿಧ ಕಲಾಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಮಹನೀಯರನ್ನು ಇದೇ ವೇಳೆ ಅಭಿನಂದಿಸಲಾಯಿತು. ರಂಗಕರ್ಮಿಗಳಾದ ಡಾಕ್ಟರ್ ಎಜಿ ರಾಜು ಶೆಟ್ಟಿ, ರಂಗ ನಿರ್ದೇಶಕ ರಂಗಸ್ವಾಮಿ, ಡಾಕ್ಟರ್ ದ್ಯಾವಯ್ಯ, ಜಿಎಸ್ ಶಿವಶಂಕರಪ್ಪ, ಸಂಸ್ಥೆಯ ಪ್ರಾಂಶುಪಾಲೆ ಮಂಜುಳಾ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಜುಬಿವುಲ್ಲಾ ಬೇಗ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಏಪ್ರಿಲ್ 5ರಂದು ಯೋಗಾಸನ ತರಬೇತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದೆಂದು ಸ್ನೇಹಮಯ ವಿವೇಕಾನಂದ ಯೋಗಾಸನ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥ, ಅಂತಾರಾಷ್ಟ್ರೀಯ ಯೋಗಪಟು ಡಾಕ್ಟರ್ ನವೀನ್ ಕುಮಾರ್ ಕಡೂರು ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 25 ವರ್ಷಗಳಿಂದ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹಾಗೂ ಆನ್ಲೈನ್ ಮೂಲಕ ಯೋಗಾಭ್ಯಾಸದ ತರಬೇತಿದಾರರಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದು, ಬಹುಮುಖ್ಯವಾಗಿ ವಿವಿಧ ರೀತಿಯ ಯೋಗಾಭ್ಯಾಸದ ಬಗೆಗಳ ಮಾಹಿತಿಯನ್ನು ಸಹ ಹೆಚ್ಚು ನೀಡಲು ಮುಂದಾಗಿದ್ದೇನೆ. ತಾಲೂಕಿನ ಜನತೆಗೆ ಉತ್ತಮವಾದ ಯೋಗಾಸನ ತರಬೇತಿ ಕೇಂದ್ರದ ಅಗತ್ಯ ಇದ್ದು, ಈ ಸಲುವಾಗಿ ತಾಲೂಕು ಪತ್ರಕರ್ತರ ಭವನದ 2ನೇ ಮಹಡಿಯಲ್ಲಿ ನೂತನವಾಗಿ ಸ್ನೇಹಮಯಿ ವಿವೇಕಾನಂದ ಯೋಗಾಸನ ಕೇಂದ್ರವನ್ನು ಏಪ್ರಿಲ್ 5ರಂದು ಪ್ರಾರಂಭಿಸಲಾಗುವುದು. ಇದರಿಂದ ಜನರ ಉತ್ತಮವಾದ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ. ತಾಲೂಕಿನ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಚಾರಿಟಬಲ್ ಟ್ರಸ್ಟ್ ಅನ್ನ ಸುಮಾರು ಒಂದು 25 ವರ್ಷಗಳಿಂದ ನಾವು ಕಡೂರಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸ್ತೇವೆ. ಹಾಗೆ ಆಫ್ಲೈನು ಹಾಗೂ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದೀವಿ. ನಮ್ಮ ಈ ಸಂಸ್ಥೆಯಲ್ಲಿ ತುಂಬ ಜನ ಮಕ್ಕಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಒಂದು ಉದ್ದೇಶದಿಂದ ಆನ್ಲೈನಲ್ಲಿ ನಾನು ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಹಲವಾರು ಮಕ್ಕಳಿಗೆ ಒಂದು ಯೋಗಾಸನ ತರಬೇತಿಯನ್ನು ನೀಡ್ತಾ ಇದ್ದೆ. ಹಾಗಾಗಿ ಆ ಒಂದು ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಮಂಜುನಾಥ್ ಸರ್ ಅವರು ಇಲ್ಲಿ ಈ ಒಂದು ಚನ್ನರಾಯಪಟ್ಟಣದಲ್ಲಿ ಈ ಒಂದು ಸಂಸ್ಥೆಯ ಒಂದು ಶಾಖೆಯನ್ನು ಓಪನ್ ಮಾಡಿ ಇಲ್ಲಿನ ಒಂದು ಜನತೆಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಯೋಗ ಶಿಕ್ಷಣವನ್ನು ಹಾಗೂ ಹಲವಾರು ಮಕ್ಕಳಿಗೆ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇಲ್ಲಿಯ ಮಕ್ಕಳಿಗೂ ಕೂಡ ಒಂದು ಉಪಯೋಗ ಆಗಲಿ ಅಂತೇಳಿ ನನ್ನಲ್ಲಿ ಕೇಳಿಕೊಂಡಾಗ ಅವರು, ನಾವು ಮತ್ತೆ ಇನ್ನೊಬ್ಬರು ಈ ಸಂದರ್ಭದಲ್ಲಿ ಸ್ನೇಹಮಯಿ ವಿವೇಕಾನಂದ ಯೋಗಾಸನ ಚಾರಿಟಬಲ್ ಟ್ರಸ್ಟ್ ಅಂತಾರಾಷ್ಟ್ರೀಯ ಯೋಗಪಟು ಡಾಕ್ಟರ್ ಕಿಶೋರ್, ಮಂಜುನಾಥ್ ಅಡಗೂರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸ್ಥಾಪಿಸಲಾಗಿದ್ದ ಧ್ವಜವನ್ನು ನಗರಸಭೆಯ ಅಧಿಕಾರಿಗಳು ತೆರವುಗೊಳಿಸಿದ ವಿಚಾರ ತೀವ್ರ ಉದ್ವಿಗ್ನತೆಗೆ ಕಾರಣವಾಯಿತು.
ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ನ್ಯೂ ಇಂಗ್ಲಿಷ್ ಶಾಲೆಯ ಮುಂಭಾಗ ಧ್ವಜವನ್ನು ಅಳವಡಿಸಿದ್ರು. ಆದರೆ ಅನುಮತಿ ಇಲ್ಲದ ಕಾರಣ ನೀಡಿ ನಗರಸಭೆಯ ಅಧಿಕಾರಿಗಳು ಈ ಧ್ವಜವನ್ನು ತೆರವುಗೊಳಿಸಿದ್ರು. ಈ ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಸಮುದಾಯದ ಮುಖಂಡರು ಹಾಗೂ ನೂರಾರು ಯುವಕರು ಸ್ಥಳದಲ್ಲಿ ಜಮಾಯಿಸಿ ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಧ್ವಜವನ್ನು ಮತ್ತದೇ ಜಾಗದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಪಟ್ಟು ಹಿಡಿದಿದ್ದರಿಂದ ವಾತಾವರಣ ಉದ್ವಿಗ್ನಗೊಂಡಿತ್ತು. ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಗಿರೀಶ್ ಬಿ, ವೃತ್ತ ನಿರೀಕ್ಷಕರಾದ ದಿವಾಕರ್ ಪಿಎಂ ಹಾಗೂ ಪಿಎಸ್ಐ ನವೀನ್ ನಾಯ್ಕ್ ಅವರು ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರೊಂದಿಗೆ ದೀರ್ಘಕಾಲ ಮಾತುಕತೆ ನಡೆಸಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮನವಿ ಮಾಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ಬಂದರೆ ರಸ್ತೆ ಹಾಗೂ ನಗರದ ಪ್ರಮುಖ ವೃತ್ತಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದ್ದು, ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೊಲೀಸ್ ಇಲಾಖೆಯು ಸೂಚಿಸಿದೆ. ನಗರದ ಹೇಮಾವತಿ ಪ್ರತಿಮೆ ಬಳಿಯಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಲಘು ಉಪಹಾರ ನೀಡುವ ಮೂಲಕ ಶ್ರೀರಾಮನವಮಿಯನ್ನು ಆಚರಿಸಲಾಯಿತು. ಈ ವೇಳೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾತನಾಡಿ, ನಮ್ಮ ಹಾಸನದಲ್ಲಿ ಶ್ರೀರಾಮರು ಬಂದು ಹೋಗಿರುವಂತಹ ಅನೇಕ ಸ್ಥಳಗಳಿವೆ. ರಾಮದೇವರಹಳ್ಳ, ರಾಮನಾಥ್ಪುರ ಸೇರಿದಂತೆ ಅನೇಕ ಸ್ಥಳಗಳಿಗೆ ಅವರು ಭೇಟಿ ನೀಡಿದ್ದಾರೆ. ಇವರನ್ನು ನಮ್ಮ ಜಿಲ್ಲೆಯಲ್ಲಿ ಜಪ ಮಾಡುವುದರಲ್ಲಿ ತಪ್ಪಿಲ್ಲ. ಇಂದು ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಮಾಡುತ್ತಿರುವುದು ಸಂತೋಷದ ಸಂಗತಿ ಎಂದು ತಿಳಿಸಿದರು. ಸುಬ್ರಹ್ಮಣ್ಯ ಸ್ವಾಮಿ ಅಂತ ರಾಮನಾಥ್ಪುರದಲ್ಲಿ ಇದೆಯೋ ಅಲ್ಲಿಗೂ ಸಹ ನಮ್ಮ ಶ್ರೀರಾಮ ಸಹ ಬಂದು ಅಲ್ಲಿ ಪಾದಾರ್ಪಣೆ ಮಾಡೋಗಿದ್ದಾರೆ ಅನ್ನೋದು ಒಂದು ಸಾಕ್ಷಿ ಇದೆ. ಅಲ್ಲಿಂದ ಬಂದು ನಮ್ಮ ರಾಮದೇವ್ರ ಹಳ್ಳಕ್ಕೂ ಸಹ ನಮ್ಮ ಶ್ರೀರಾಮ ಅವರು ಬಂದು ಸ್ಥಾಪನೆ ಮಾಡೋಗಿದ್ದಾರೆ, ಇಲ್ಲಿ ಬಂದು ಕುತ್ತಿ ತಪಾಸ್ ಮಾಡೋಗಿದ್ದಾರೆ ಅನ್ನೋದು ಒಂದು ಸಾಕ್ಷಿಯಾಗಿದೆ. ಇವರು ನಾವು ಈ ಶ್ರೀರಾಮನ ಹಬ್ಬ ಆಚರಿಸ್ತಾ ಇರೋದು ನಮಗೆಲ್ಲ ಭಾಳ ಖುಷಿಯಾಗಿರ್ತಂಥ ವಿಷಯ. ಇಷ್ಟು ಸಾಕ್ಷಿ ಇದ್ದಾಗಲೂ ನಾವು ಹಾಸನದಲ್ಲಿ ಶ್ರೀರಾಮನ ಜಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದು ನಮ್ಮ ಮೂಲತವಾಗಿ ನಮ್ಮ ದೇವರು, ಮನೆ ದೇವರು. ಆ ಥರ ಇರಬೇಕಾದ್ರೆ ಇಲ್ಲಿ ಶ್ರೀರಾಮನನ್ನು ಪೂಜೆ ಮಾಡಿ ಇಲ್ಲೊಂದು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದೀವಿ. ಈ ವೇಳೆ ಶ್ರೀರಾಮ ಸೇನೆಯ ಸದಸ್ಯರುಗಳು, ಸಾರ್ವಜನಿಕರು ಹಾಜರಿದ್ದರು. ಅರ್ಕಲ್ಗೂಡು ಪಟ್ಟಣದಲ್ಲಿ ಶ್ರೀರಾಮನವಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ದು, ಶ್ರೀರಾಮ ಮತ್ತು ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಭಜನೆ, ಪಾನಕ, ಕೋಸಂಬರಿಗಳ ವಿತರಣೆ ನಡೆಸಲಾಯಿತು. ಕೋಟೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ರಥಬೀದಿಯಲ್ಲಿ ರಥೋತ್ಸವ ನಡೆಸಲಾಯಿತು. ಪಟ್ಟಣದ ಬಸವನಗುಡಿ ಬೀದಿಯ ನೇಕಾರ ಕುರುಹಿನ ಶೆಟ್ಟಿ ಸಂಘದವರು ರಾಮ ಮಂದಿರದಲ್ಲಿ ಏರ್ಪಡಿಸಿದ್ದ 23ನೇ ವರ್ಷದ ರಾಮೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ ರಾಮದೇವರಿಗೆ ವಿಶೇಷ ಪೂಜೆ, ವಿವಿಧ ಹೋಮಗಳನ್ನು ನಡೆಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಅರೆಮಾತಹಳ್ಳಿ ಮಠದ ಶ್ರೀ ಶ್ರೀ ಶಿವಸುಜ್ಞಾನ ಮಹಾಸ್ವಾಮೀಜಿಗಳು ಹೋಮ ಪೂಜೆಯಲ್ಲಿ ಭಾಗವಹಿಸಿ ನೆರೆದಿದ್ದ ಭಕ್ತರಿಗೆ ರಾಮನವಮಿಯ ಬಗ್ಗೆ ಪ್ರವಚನವನ್ನು ನೀಡಿದರು. ಸಂಜೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಅದ್ದೂರಿ ಉತ್ಸವ ನಡೆಸಲಾಯಿತು. ನಾವು ಏನನ್ನೇ ಮಾಡಬೇಕಾಗಿದ್ರು ಕೂಡ ನಾವು ಸನಾತನ ಸಂಸ್ಕೃತಿಯನ್ನು ಉಳ್ಳಂಥವರು, ಯಾವುದೇ ಶಾಸ್ತ್ರಾಧಾರಗಳನ್ನು ಬಿಟ್ಟು ಮಾಡಲಿಕ್ಕೆ ಬರುವುದಿಲ್ಲ. ಬಿಟ್ಟು ಮಾಡಿದಾಗ ಶ್ರೇಯಸ್ಸು ಕೂಡ ಆಗುವುದಿಲ್ಲ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯಶಾಸ್ತ್ರ ವಿಧಿಸರ್ಜ್ಯ ವರ್ತತೆ ಕಾಮಕಾರ ರಸಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂಗತಿಂ ಅಂತ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳದ ಪೂರ್ವಭಾವಿ ಸಭೆಯನ್ನು ಸಂತೆಮರಳ್ಳಿಯಲ್ಲಿರುವ ಮಾದಿಗೂಡ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಬಿ ಪುಟ್ಟಸ್ವಾಮಿ ಅವರು, ಜಾತ್ಯತೀತ ಜನತಾದಳದ ಕಾರ್ಯಕ್ರಮಕ್ಕೆ ಮಾನ್ಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕರೆತರಲು ತೀರ್ಮಾನಿಸಲಾಗಿತ್ತು. ಆದರೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರುಗಳು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಕರೆತರಬೇಕೆಂದು ಒತ್ತಾಯಿಸಿದ್ದರಿಂದ ಕೊಳ್ಳೇಗಾಲದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಸಬೇಕೆಂದು ತೀರ್ಮಾನಿಸಲಾಗಿರುವುದರಿಂದ ಅಂದು ಸಂತೆಮರಳ್ಳಿಯಲ್ಲಿ ಜನತಾ ದಳದ ಕಚೇರಿ ಉದ್ಘಾಟನೆ ಮಾಡಿ ನಂತರ ಯಳಂದೂರು ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಉದ್ಘಾಟಿಸಿ ನಂತರ ಕೊಳ್ಳೇಗಾಲದಲ್ಲಿ ಜನತಾದಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದೆಂದು ತಿಳಿಸಿದರಲ್ಲದೆ, ನಮ್ಮ ಜಾತ್ಯತೀತ ಜನತಾದಳದ ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರುಗಳು ನನ್ನ ಬೆಳವಣಿಗೆಗೆ ಭದ್ರ ಬುನಾದಿ. ಈ ಹಿಂದೆ ಕೆಲವು ಲೋಪದೋಷಗಳು ಆಗಿರಬಹುದು. ಇದಕ್ಕೆ ನಾನು ನನ್ನ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳಲ್ಲಿ ಕ್ಷಮೆ ಯಾಚಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಅವರ ಕಷ್ಟ ಸುಖಗಳಿಗೆ ನಾನು ಎದೆತಟ್ಟಿ ನಿಲ್ಲುತ್ತೇನೆ. ಆದ್ದರಿಂದ ಕೊಳ್ಳೇಗಾಲದಲ್ಲಿ ನಡೆಯುವ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ಮನವಿ ಮಾಡಿದರು. ಕೇವಲ ಒಂದೂವರೆ ತಿಂಗಳಲ್ಲಿ ಇಡೀ ಜನ ಒಂದು ಅವಿಸ್ಮರಣೀಯ ದಿನ. ಯಾಕೆ ಅಂತಂದ್ರೆ
ಪುಟ್ಟಸ್ವಾಮಿ ಯಾರು ಅಂತ ಗೊತ್ತಿತ್ತು, ಕೆಲವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿತ್ತಷ್ಟೇ. ಆದರೆ ಪ್ರತಿಯೊಂದು ಸಮುದಾಯದವರು ಕೂಡ ನನ್ನನ್ನು ಕೈ ಹಿಡಿದು ಬೆಂಬಲಿಸಿದ್ರು. ಆದರೆ ಕೊನೆಯ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಿಲುವುಗಳ ಬದಲಾವಣೆಯಿಂದ ನಾನು ಸ್ವಲ್ಪ ತಟಸ್ಥಾಗಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಯಿತು. ಸೊ ಈ ಒಂದು ಅನಿವಾರ್ಯತೆ ಅದು ನನಗೆ ಕಳಂಕ ತಂತು. ದೊಡ್ಡ ಮಟ್ಟದಲ್ಲಿ ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅದು ಡ್ಯಾಮೇಜ್ ಆಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಪುರಸಭೆಯಲ್ಲಿ ಆರ್ಥಿಕ ಶಿಸ್ತು ಕಾಪಾಡುವ ನಿಟ್ಟಿನಲ್ಲಿ 2026-27ನೇ ಸಾಲಿನಲ್ಲಿ ಸಮಗ್ರ ಮತ್ತು ಸಮತೋಲನ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಬಜೆಟ್ ಸಿದ್ಧಪಡಿಸಲಾಗಿದೆ ಎಂದು ಹುಣಸೂರು ಉಪವಿಭಾಗಾಧಿಕಾರಿ ಹಾಗೂ ಪುರಸಭಾ ಆಡಳಿತಾಧಿಕಾರಿ ಕೆವಿ ಕಾವ್ಯಾರಾಣಿ ತಿಳಿಸಿದರು. ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶುಕ್ರವಾರ 2026-27ನೇ ಸಾಲಿನ ಬಜೆಟ್ ಮಂಡಿಸಿ ಮಾತನಾಡಿದ ಅವರು, ಕಳೆದ ಸಾಲಿನಲ್ಲಿ 26.26 ಲಕ್ಷ ಉಳಿತಾಯವಾಗಿದ್ದು 2026-27ನೇ ಸಾಲಿನಲ್ಲಿ ವಿವಿಧ ಆದಾಯ ಮೂಲಗಳಿಂದ ಆಸ್ತಿ ತೆರಿಗೆ ಮತ್ತು ಮನೆ ಕಂದಾಯದಿಂದ ರು 250 ಲಕ್ಷಗಳು, ನೀರಿನ ತೆರಿಗೆಯಿಂದ ರು 72 ಲಕ್ಷಗಳು, ವಾಣಿಜ್ಯ ಬೆಳೆಗೆ ಬಾಡಿಗೆಯಿಂದ ರು 34.24 ಲಕ್ಷಗಳು, ಕುರಿ, ಕೋಳಿ ಮತ್ತು ಮೀನಿನ ಅಂಗಡಿಗಳಿಂದ ರು 33 ಲಕ್ಷಗಳು, ಹೊಸ ಬಡಾವಣೆಗಳ ಅಭಿವೃದ್ಧಿ ಶುಲ್ಕ 25 ಲಕ್ಷಗಳು, ಉದ್ದಿಮೆ ಪರವಾನಗಿಯಿಂದ 14 ಲಕ್ಷಗಳು, ಇತರೆ ಆದಾಯದಿಂದ ರು 60 ಕಲಾಪಗಳನ್ನು ನಿರೀಕ್ಷೆ ಮಾಡಲಾಗಿದೆ. 2026-27ನೇ ಸಾಲಿಗೆ ಸರ್ಕಾರದಿಂದ ಎಸ್ಎಫ್ಸಿ ವಿಶೇಷ ಅನುದಾನದ ಮೂಲಕ 250 ಲಕ್ಷಗಳು, ಎಸ್ಎಫ್ಸಿ ವೇತನಾನುದಾನದಿಂದ 219 ಲಕ್ಷಗಳು, ಬಂಡವಾಳ ಸೃಜನೆ ಅನುದಾನದಿಂದ 5 ಲಕ್ಷಗಳು, ಕುಡಿಯುವ ನೀರಿನ ಅನುದಾನ 5 ಲಕ್ಷಗಳು, ಎಸ್ಸಿಎಫ್ಸಿ ಅನುದಾನ 1 ಲಕ್ಷ ನಿರೀಕ್ಷೆ ಮಾಡಲಾಗಿದೆ. 2026-27ನೇ ಸಾಲಿನ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲು ಯಂತ್ರೋಪಕರಣಗಳನ್ನು ಖರೀದಿಸಲು ಮತ್ತು ಈಗಾಗಲೇ ಸಂಗ್ರಹವಾಗಿರುವ ಕಸದ ನಿರ್ವಹಣೆಗೆ 50 ಲಕ್ಷದ ಅನುದಾನದ ಹಂಚಿಕೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಒಟ್ಟಾರೆ ಸಾಮಾಜಿಕ ನ್ಯಾಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಿದ ಬಜೆಟ್ ಸಿದ್ಧಪಡಿಸಿ ಪಟ್ಟಣದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವಿಕೆ, ಸ್ವಚ್ಛತೆ ಹಾಗೂ ಸಾಮಾಜಿಕ ಕಲ್ಯಾಣ ಉತ್ತೇಜಿಸುವ ಬಜೆಟ್ ರೂಪಿಸಲಾಗಿದೆ. ಪೌರಕಾರ್ಮಿಕರ ನೇಮಕ, ಪುರಸಭೆ ಸ್ವಚ್ಛತೆ, ಯಂತ್ರಗಳ ಖರೀದಿ, ಸಾರ್ವಜನಿಕ ಸ್ಮಶಾನ ನೀಡುವ ಬಗ್ಗೆ ಸಕಾರಾತ್ಮಕವಾಗಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ಪತ್ರಕರ್ತರ ಆರೋಗ್ಯದ ದೃಷ್ಟಿಯಿಂದ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾಗುವವರಿಗೆ ವೈದ್ಯಕೀಯ ವೆಚ್ಚಕ್ಕೆ ಸಹಾಯಧನ ಪಾವತಿಸಲು 2 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ಪುರಸಭಾ ನೌಕರರ ವೇತನ ಪಾವತಿಸಲು 380 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಹಾಗೆ ಹೊರಗುತ್ತಿಗೆ ನೌಕರರಿಗೆ 100 ಲಕ್ಷಗಳು ನಿಗದಿಪಡಿಸಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2022 ಸಾಲಿನಲ್ಲಿ 22-23 ಸಾಲ ಕಾಯಂ ನೌಕರರು ಆಗಿರ್ತಾರೆ. ಅವರಿಗೆ ನಾವು ನಮ್ಮ ಸ್ವಂತ ಅನುದಾನದಿಂದ ಸ್ಯಾಲರಿನ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಮೀಸಲಿಟ್ಟಿರೋದು. ಪಟ್ಟಣದ ವ್ಯಾಪ್ತಿಯಲ್ಲಿರುವ ಬೀದಿ ದೀಪ, ನೀರು ಸರಬರಾಜು, ಹಾಗೆ ವಿದ್ಯುತ್ ಬಿಲ್, ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿಸಲು 219 ಲಕ್ಷಗಳನ್ನ ಹಾಗೂ ದುರಸ್ತಿ ಮತ್ತು ನಿರ್ವಹಣೆಗೆ 35 ಲಕ್ಷಗಳನ್ನ ನಿಗದಿಪಡಿಸಿದ್ದೇವೆ. ಹಾಗೆ ಪಟ್ಟಣದ ನೈರ್ಮಲ್ಯಕ್ಕಾಗಿ 45 ಲಕ್ಷಗಳು, ಹಾಗೆ ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ 50 ಲಕ್ಷಗಳು, ಇದಿಷ್ಟು ನಾವು ನಿಗದಿಪಡಿಸಿದ್ದೇವೆ. ಹಾಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪುರಸಭೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹುಮುಖ್ಯವಾಗಿರುತ್ತೆ. ಅವರ ಆರೋಗ್ಯ. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಮಧು, ಅಕೌಂಟೆಂಟ್ ಪ್ರದೀಪ್, ಪುರಸಭೆ ಆರ್ಒ ಗಿರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆಕೋರರ ವಿರುದ್ಧ ಛಾಯಾಗ್ರಾಹಕರ ಆಕ್ರೋಶ. ಮಾರ್ಚ್ 31ಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲು. 20 ದಿನ ಕಳೆದರೂ ಸಿಗದ ಸಿಲಿಂಡರ್. ಆಲೂರಿನಲ್ಲಿ ಗ್ಯಾಸ್ಗಾಗಿ ಜನರ ಪರದಾಟ. ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಿಲ್ಲಿಸಲು ಪಟ್ಟು. ಡಿಸಿ ಕಚೇರಿ ಮುಂದೆ ರೈತ ಸಂಘದ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಪ್ರವೇಶ. ಜಿಲ್ಲಾಡಳಿತದ ಮೌನಕ್ಕೆ ರೈತರ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.